ರಾಜ್ಯದಲ್ಲಿ ಸಂಚಲನ ಮೂಡಿಸಿರುವ ಪ್ರಜ್ವಲ್ ರೇವಣ್ಣ ಕೇಸ್ ಬಗ್ಗೆ ಇಷ್ಟು ನೀಚತನದ ಹೊಲಸುತನದ ವಿಷಯದ ಬಗ್ಗೆ ನನಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಇಷ್ಟವಿಲ್ಲ. ಆ ಬಗ್ಗೆ ಮಾತನಾಡಲು ಅಸಹ್ಯವಾಗುತ್ತೆ ಎಂದು ಕೆಎಸ್ ಈಶ್ವರಪ್ಪ ಹೇಳಿದರು. ಮಾಧ್ಯಮದವರೊಂದಿಗೆ ಮಾತನಾಡಿದವರು, ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೆ ನನಗೆ ಮನಸ್ಸು ಬರ್ತಾ ಇಲ್ಲ. ಪ್ರಕರಣವನ್ನು ಸಿಬಿಐಗೆ ವಹಿಸಲು ಒತ್ತಾಯಿಸ್ತೇನೆ ಎಂದರು. ಈಗ MLA ಆಗಿ ರೇವಣ್ಣಗೆ ಬಂದಿಲ್ವಾ? ಕೇಜ್ರಿವಾಲ್ ಮುಖ್ಯಮಂತ್ರಿನ ಅರೆಸ್ಟ್ ಮಾಡಿ ಜೈಲಲ್ಲಿ ಇಟ್ಟಿಲ್ವಾ? ಇಷ್ಟು ನೀಚತನಕ್ಕೆ ಹೊಲಸ್ತನದ ಸಬ್ಜೆಕ್ಟ್ ಬಗ್ಗೆ ರಿಯಾಕ್ಟ್ ಮಾಡೋಕ್ಕೆ ನನಗೆ ಯಾಕೆ ಮನಸ್ಸು ಬರ್ತಿಲ್ಲ, ಪ್ರಾಮಾಣಿಕವಾಗಿ ಹೇಳ್ತೀನಿ. ಮತ್ತು ಕೊಡ್ತಾ ಇರೋದು ಕಾರಣಗಳು, ಯಾರೋ ಅಧಿಕಾರಿಗಳು ಟ್ರಾನ್ಸ್ಫರಿಗೆ ಬಳಸ್ಕೊತಿದ್ದಾರಂತೆ, ಯಾರೋ ಕಾಂಟ್ರಾಕ್ಟ್ರು, ನನಗೆ ಒಂಥರ ಅಸಹ್ಯ ಆಗುತ್ತೆ. ಅದಕ್ಕೆ ನಾನು ರಿಯಾಕ್ಟ್ ಮಾಡ್ತಿಲ್ಲ. CBI ಕೊಡಲಿ ನಾನು ಒತ್ತಾಯ ಮಾಡ್ತೀನಪ್ಪ, ಅದಕ್ಕಿಂತ ಜಾಸ್ತಿ ನಾನು ಹೇಳಲ್ಲ. ಅದಕ್ಕೆಪ್ಪ ಅವ್ರ ಮೇಲೆ ಇವ್ರ ಮೇಲೆ ಅವರು ಎಲ್ಲ ಹಾಕ್ತಾ ಇದ್ದಾರೆ. ನಾನು ಏನು ಹೇಳಕ್ಕೆ ಹೋಗಲ್ಲ. ಇದನ್ನು CBI ಕೊಡೋಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ? ಅದ್ರ DK ಇದ್ದಾರೋ, ಇವರು ಕುಮಾರಸ್ವಾಮಿ ಇದ್ದಾರೋ, ನನಗೆ ಡೀಟೇಲ್ ಗೊತ್ತಿಲ್ಲ. ನಾನು ಅದಕ್ಕೋಸ್ಕರನೇ ಇಡೀ ದೇಶ ಒಂದು ರೀತಿಯ ಹೆಣ್ಣಿನ ಕುಲಕ್ಕೆ ಅಪಮಾನ ಆಗಿದೆ. ನಾವು ಹೆಣ್ಣಿನ ತಾಯಿ ಅಂತ ಕರೆಯುವಂಥ ದೇಶ ಭಾರತ. ಆ ಹೆಣ್ಣಿನ ಕುಲಕ್ಕೆ ಅಪಮಾನ ಮಾಡಿರೋದ್ರಿಂದ ನಾನು ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ. ನಾನು ಇದರಲ್ಲಿ ರಾಜಕೀಯ ಬೆಳೆಸೋಕ್ಕೆ ಇಷ್ಟಪಡೋದಿಲ್ಲ. ಹೆಣ್ಣಿನ ಕುಲಕ್ಕೆ ಅಪಮಾನ ಆಗಿರೋದ್ರಿಂದ, ಕರ್ನಾಟಕ ರಾಜ್ಯದ ಮುಖಾಂತರನೇ ಅಪಮಾನ ಆಗಿರೋದ್ರಿಂದ ದಯವಿಟ್ಟು ನೀವು ಇದನ್ನು ಹಿಂದೆ ಮುಂದೆ ನೋಡಿದೇನೆ CBI ಕೊಡಿ, ಇದು ನನ್ನ ಒತ್ತಾಯ. ನಾನು ಅದಕ್ಕೋಸ್ಕರ ಹೇಳಿ, ಹೆಣ್ಣು ಕುಲಕ್ಕೆ ಅಪಮಾನ, ಹೆಣ್ಣು ಕುಲದ ದುರ್ಬಳಕೆ ಆಗ್ತಾ ಇದೆ. ಅವ್ರ ಟ್ರಾನ್ಸ್ಫರ್ಗಳ ಬಗ್ಗೆ TVಗಳು ಬರ್ತಿರೋದು ಭಗವಂತದ ಇದನ್ನು ಸುಳ್ಳಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಟ್ರಾನ್ಸ್ಫರ್ಗಳ ಬಗ್ಗೆ ಹೆಣ್ಮಕ್ಳು ಬಳಸ್ಕೊತಿದ್ದೀರಿ, ಕಾಂಟ್ರಾಕ್ಟ್ಗಳಿಗೆ ಹೆಣ್ಮಕ್ಳು ಬಳಸ್ಕೊತಿದ್ದೀರಿ ಅಂದರೆ ಇದಕ್ಕಿಂತ ನಾಚಿಕೆಗೇಡೋದ್ರಿಂದ ಇನ್ನೊಂದಿಲ್ವಾ? ದುಡ್ಡು ಮಾಡೋಕ್ಕೆ ಯಾವ ಮಟ್ಟಕ್ಕೆ ಬೇಕಾದ್ರೂ ವ್ಯಕ್ತಿಗಳು ಹೋಗ್ಬೋದು, ಅದು ಮಾನವೀಯತೆ ಬೇಡವಾ? ಅದಕ್ಕೆ ನಾನು ಇಲ್ಲಿ ತನಕ ರಿಯಾಕ್ಟ್ ಮಾಡಲಿಲ್ಲ. ಯಾರು ಕೊಟ್ಲಿ ರೀ, ಸಂತ್ರಸ್ತರು ಕೊಟ್ಟರೋ ಇನ್ನೊಬ್ರು ಕೊಟ್ಟರೋ, ಅವರು ದುರ್ಬಳಕೆ ಆಯ್ತಾನೆ. ಸಂತ್ರಸ್ತರು ಹೇಳಿಕೆ ಸುಮ್ಮನೆ ಕೊಡ್ತಾರೆ. ಅವರು ಇಷ್ಟು ವರ್ಷ ಸುಮ್ಮನೆ ಇದ್ರಲ್ಲ, ಯಾಕೆ ಸುಮ್ಮನೆ ಇದ್ರು? ಹೌದಪ್ಪ, ಯಾಕೆ ಹೋದ್ರಂಗಾರ ಅವ್ರ ಹತ್ರ? ಸುಮ್ಮನೆ ಹೋಗಿದ್ರೆ ಅವರು? ನಾನು ಅದಕ್ಕೋಸ್ಕರ ಇದನ್ನು ಚರ್ಚೆ ಮಾಡ್ತಾ ಕೂತ್ಕೊಂಡ್ರೆ ಹೆಣ್ಣಿನ ತಪ್ಪೋ ಗಂಡಿನ ತಪ್ಪೋ, ಇದು ಹೆಣ್ಣನ್ನು ದುರ್ಬಳಕೆ ಮಾಡ್ಕೊಂಡ್ರಂಥ ದುಶ್ಯಾಸನರು ಮಾಡ್ತಿರೋದು ದುಷ್ಕೃತ್ಯ. ಇದ್ರ ಬಗ್ಗೆ CBI ಕೊಟ್ಟು ನಿಮ್ದು ಏನು ಕಂಟು ಹೋಗುತ್ತೆ? ನಮ್ಮ ಪೊಲೀಸ್ನವ್ರು ಎಲ್ಲರೂ ಮಾಡ್ತಾರೆ, ಮಾಡಲ್ಲ ಅಂತ ಅಂದಿಲ್ಲ ನಾನು. ನಮ್ಮ ಪೊಲೀಸ್ನವ್ರ ಬಗ್ಗೆನೂ ನನಗೆ ಗೌರವ ಇದೆ. ಆದರೆ CBI ಯಾವ ಮುಲಾಜಿಲ್ದೇ ಸ್ಪಷ್ಟವಾಗಿ ಮಾಡ್ತಾರೆ. ನಾನು ಏನು ಹೇಳಕ್ಕೆ ಹೋಗಲ್ಲ. ಇದನ್ನು CBI ಕೊಡೋಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ? ಅದ್ರ DK ಇದ್ದಾರೋ, ಇವರು ಕುಮಾರಸ್ವಾಮಿ ಇದ್ದಾರೋ, ನನಗೆ ಡೀಟೇಲ್ ಗೊತ್ತಿಲ್ಲ. ನಾನು ಅದಕ್ಕೋಸ್ಕರನೇ ಇಡೀ ದೇಶ ಒಂದು ರೀತಿಯ ಹೆಣ್ಣಿನ ಕುಲಕ್ಕೆ ಅಪಮಾನ ಆಗಿದೆ. ನಾವು ಹೆಣ್ಣಿನ ತಾಯಿ ಅಂತ ಕರೆಯುವಂಥ ದೇಶ ಭಾರತ. ಆ ಹೆಣ್ಣಿನ ಕುಲಕ್ಕೆ ಅಪಮಾನ ಮಾಡಿರೋದ್ರಿಂದ ನಾನು ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ. ನಾನು ಇದರಲ್ಲಿ ರಾಜಕೀಯ ಬೆಳೆಸೋಕ್ಕೆ ಇಷ್ಟಪಡೋದಿಲ್ಲ. ಹೆಣ್ಣಿನ ಕುಲಕ್ಕೆ ಅಪಮಾನ ಆಗಿರೋದ್ರಿಂದ, ಕರ್ನಾಟಕ ರಾಜ್ಯದ ಮುಖಾಂತರನೇ ಅಪಮಾನ ಆಗಿರೋದ್ರಿಂದ ದಯವಿಟ್ಟು ನೀವು ಇದನ್ನು ಹಿಂದೆ ಮುಂದೆ ನೋಡಿದೇನೆ CBI ಕೊಡಿ, ಇದು ನನ್ನ ಒತ್ತಾಯ. ನಾನು ಅದಕ್ಕೋಸ್ಕರ ಹೇಳಿ, ಹೆಣ್ಣು ಕುಲಕ್ಕೆ ಅಪಮಾನ, ಹೆಣ್ಣು ಕುಲದ ದುರ್ಬಳಕೆ ಆಗ್ತಾ ಇದೆ. ಅವ್ರ ಟ್ರಾನ್ಸ್ಫರ್ಗಳ ಬಗ್ಗೆ TVಗಳು ಬರ್ತಿರೋದು ಭಗವಂತದ ಇದನ್ನು ಸುಳ್ಳಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಟ್ರಾನ್ಸ್ಫರ್ಗಳ ಬಗ್ಗೆ ಹೆಣ್ಮಕ್ಳು ಬಳಸ್ಕೊತಿದ್ದೀರಿ, ಕಾಂಟ್ರಾಕ್ಟ್ಗಳಿಗೆ ಹೆಣ್ಮಕ್ಳು ಬಳಸ್ಕೊತಿದ್ದೀರಿ ಅಂದರೆ ಇದಕ್ಕಿಂತ ನಾಚಿಕೆಗೇಡೋದ್ರಿಂದ ಇನ್ನೊಂದಿಲ್ವಾ? ದುಡ್ಡು ಮಾಡೋಕ್ಕೆ ಯಾವ ಮಟ್ಟಕ್ಕೆ ಬೇಕಾದ್ರೂ ವ್ಯಕ್ತಿಗಳು ಹೋಗ್ಬೋದು, ಅದು ಮಾನವೀಯತೆ ಬೇಡವಾ? ಅದಕ್ಕೆ ನಾನು ಇಲ್ಲಿ ತನಕ ರಿಯಾಕ್ಟ್ ಮಾಡಲಿಲ್ಲ. ಯಾರು ಕೊಟ್ಲಿ ರೀ, ಸಂತ್ರಸ್ತರು ಕೊಟ್ಟರೋ ಇನ್ನೊಬ್ರು ಕೊಟ್ಟರೋ, ಅವರು ದುರ್ಬಳಕೆ ಆಯ್ತಾನೆ. ಸಂತ್ರಸ್ತರು ಹೇಳಿಕೆ ಸುಮ್ಮನೆ ಕೊಡ್ತಾರೆ. ಅವರು ಇಷ್ಟು ವರ್ಷ ಸುಮ್ಮನೆ ಇದ್ರಲ್ಲ, ಯಾಕೆ ಸುಮ್ಮನೆ ಇದ್ರು? ಹೌದಪ್ಪ, ಯಾಕೆ ಹೋದ್ರಂಗಾರ ಅವ್ರ ಹತ್ರ?